ಹಾಗಾಗಿ ಇವತ್ತೇನು 2,000 ರೂಪಾಯಿ 5 ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷದ ಏನು ನಾಯಕರುಗಳು ಇರ್ಕೊಂಡು ಹೊರಟಿದಾರಣ್ಣ. ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, 800ಕ್ಕೂ ಹೆಚ್ಚು ಜನ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ. ಇವರು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಜಿಲ್ಲಾ ಮಟ್ಟದಲ್ಲಿ. ಇದಕ್ಕೆ ಖರ್ಚು ವೆಚ್ಚ ಎಷ್ಟಾಗ್ತದೆ? 4 ರಿಂದ 5 ಕೋಟಿ ಖರ್ಚು ವೆಚ್ಚ. ಪ್ರತಿ ಜಿಲ್ಲೆನಲ್ಲೂ ಫಲಾನುಭವಿಗಳು ಸಭೆ ಮಾಡ್ತಾ ಇದ್ದಾರೆ. ಸುರೇಶ್ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಭಾಳ ವಿಷಯಾಧಾರಿತವಾಗಿ, ಅರ್ಥಪೂರ್ವಕವಾಗಿ, ಭಾಳ ಹಾಸ್ಯಾಸ್ಪದವಾಗಿ ಮಂಡ್ಯದ ಒಂದು ಸ್ಥಳೀಯ ಒಂದು ಭಾಷೆಯನ್ನು ಉಪಯೋಗಿಸಿ ಏನು ಸುರೇಶ್ ಅಣ್ಣವ್ರು ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರಲ್ಲ. ಇವತ್ತೇನು ಪತ್ರಿಕೆಗಳಲ್ಲಿ ಜಾಹೀರಾತುಗಳ ಮೇಲೆ ಜಾಹೀರಾತುಗಳು, ಜಾಹೀರಾತು ಮೇಲೆ ಜಾಹೀರಾತು, ಏನು 5 ಪೇಜು 6 ಪೇಜು, ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಒಂದು ಕಡೆ ನಮ್ಮ ಹೆಣ್ಮಕ್ಳುಗಳಿಗೆ 2,000 ರೂಪಾಯಿ ಕೊಡ್ತೀರಿ ಅಂತಾರೆ. ಇನ್ನೊಂದು ಕಡೆ ನಮ್ಮ ಗಂಡೈಕ್ಳು ಹೊಟ್ಟೆ ಮೇಲೆ ಪಾಪ ಬೆಲೆ ಏರಿಕೆ ಮಾಡಿ ಹೊಟ್ಟೆ ಮೇಲೆ ಹೊಡೆದು ಅದು ಡಬಲ್ ರೇಟ್ ಕಿತ್ಕೋತಾರೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆಗಳು. ಒಂದು ಮಾತು ಹೇಳ್ತಾರಣ್ಣ, ಒಂದು ಟವಲ್ ಕೊಡ್ಬರು, ಒಂದು ಮಾತು ಹೇಳ್ತಾರಣ್ಣ, ಇವತ್ತು ಸರ್ಕಾರ ರಚನೆಯಾಗಿ 1 ವರ್ಷ ಆಗದೆ, ಹೌದಲ್ವೇ? 224 ಕ್ಷೇತ್ರದಲ್ಲಿ ಶಾಸಕರುಗಳಿದ್ದಾರೆ, ಹೌದಲ್ವೇ? ಅದರಲ್ಲಿ 135 ಜನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ, ಹೌದಲ್ವೇ? ಇವತ್ತು 224 ಕ್ಷೇತ್ರದ ಶಾಸಕರುಗಳಿಗೆ ಒಂದು ಪ್ರಶ್ನೆ ಕೇಳಿ, ಎಷ್ಟು ಜನ ಶಾಸಕರುಗಳಿಗೆ ಇವತ್ತು ಸರ್ಕಾರ ರಚನೆಯಾಗಿ 1 ವರ್ಷ ಆಗದಲ್ಲ, ಎಷ್ಟು ಅನುದಾನಕ್ಕೆ ಹಣ ಬಿಡುಗಡೆ ಮಾಡಿದ್ದೀರಿ? ಯಾವ ರೀತಿ ಅಭಿವೃದ್ಧಿ ಕಾಣ್ತಾ ಇದೆ ರಾಜ್ಯ ಅಂತಕ್ಕಂಥದ್ದು 224 ಕ್ಷೇತ್ರದ ಶಾಸಕರುಗಳು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. 135 ಜನ ಕಾಂಗ್ರೆಸ್ನ ಶಾಸಕರು ಈ ಪ್ರಶ್ನೆ ಕೇಳಬೇಕಾಗ್ತದೆ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ.